ಅಣ್ಣ, ಛಲದ ಚತುರ್ಣವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿಟ್ಟುಕೊಂಡು ನಾವು ಹೇಳಿದಂತೆ ಕೇಳುವಾಗೆ ಮಾಡಬೇಕಣ್ಣ. ಈ ಬಡ ಭಿಕಾರಿಗಳನ್ನು ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಅವರನ್ನು ಈ ನನ್ನ ಅರಮನೆ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮವನ್ನು ಸುಲಿಯುವುದೇ ಈ ಗೌಡ್ಕೆ ಮನೆತನದ ಕಾರಸ್ಥಾನ. ಎದುರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನಲ್ಲಿಯೂ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಗ್ಗೆ ಬಂದು ನಮ್ಮ ಕಾಲಿಗೆ ಬಿದ್ದು ತಪ್ಪಾಯ್ತು ಗೌಡರೇ ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ನಮಗೆದುರಾಗಿ ಮಾತನಾಡುವವರು ಯಾರಿದ್ದಾರೆ ಈ ಊರಿನಲ್ಲಿ? ಅಣ್ಣ, ನಮ್ಮೆದುರು ಯಾರಿಲ್ಲವೆಂದು ನಿಶ್ಚಿಂತೆಯಿಂದಿರಬಹುದು. ನಮ್ಮ ಒಟ್ಟಿಗೆದ್ದವರೇ ನಮ್ಮ ಬೆನ್ನಿಗೆ ಚುರಿ ಹಾಕುತ್ತಾರೆ ಎನ್ನುವುದು